ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ನಾಳೆಗೆ ಮೇ 20ಕ್ಕೆ 3 ವರ್ಷಗಳು ಪೂರ್ಣಗೊಳ್ಳುತ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಇವತ್ತು ಕಲ್ಪತರುನಾಡು ತುಮಕೂರಿನಲ್ಲಿ ಕಾಂಗ್ರೆಸ್ ಸಾಧನಾ ಸಮಾವೇಶವನ್ನು ಹಮ್ಮಿಕೊಂಡಿತ್ತು. ಪಂಚ ಗ್ಯಾರಂಟಿಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಪಕ್ಷ ನಾವು ನುಡಿದಂತೆ ನಡೆದಿದ್ದೇವೆ, ಏನೇನೆಲ್ಲ ಮಾಡಿದ್ದೇವೆ ಅನ್ನುವಂತಹ ವಿಚಾರಗಳನ್ನು ಜನತೆ ಮುಂದೆ ತೆರೆದಿಡುವಂತಹ ಒಂದು ಕಾರ್ಯಕ್ರಮ ಮತ್ತು ಇದರ ಜೊತೆಗೆ ಒಂದು ಗಿನ್ನೀಸ್ ದಾಖಲೆಯನ್ನು ಬರೋಬ್ಬರಿ 1.5 ಲಕ್ಷ ಜನರು ಫಲಾನುಭವಿಗಳಿಗೆ ಹಕ್ಕುಪತ್ರವನ್ನು ವಿತರಣೆ ಮಾಡುವಂತಹ ಕೆಲಸವನ್ನು ಮತ್ತು ಅದರ ಹೊರತು ಒಂದಷ್ಟು ಯೋಜನೆಗಳಿಗೆ ಶಂಕುಸ್ಥಾಪನೆ ಮಾಡುವಂತಹ ಕೆಲಸವನ್ನು ಇವತ್ತು ಈ ಒಂದು ಸಮಾವೇಶದಲ್ಲಿ ಬೃಹತ್ ವೇದಿಕೆಯಲ್ಲಿ ಹಲವು ಇಡೀ ಸರ್ಕಾರದ ಸಚಿವರು, ಶಾಸಕರು ಎಲ್ಲರೂ ಕೂಡ ಭಾಗಿಯಾಗಿ ಅತ್ಯದ್ಭುತವಾದಂತಹ ಒಂದು ಕಾರ್ಯಕ್ರಮವನ್ನು ಇವತ್ತು ಸಾಧನಾ ಸಮಾವೇಶವನ್ನು ಕಾಂಗ್ರೆಸ್ ಪಕ್ಷ ಮಾಡಿತು. ಇಡೀ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ವಹಿಸಿಕೊಂಡಿದ್ದರು. ಒಂದರ್ಥದಲ್ಲಿ ಅಬ್ಬರದ ಭಾಷಣವನ್ನು ಮಾಡಿದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಮಾತನ್ನು ಹೇಳ್ತಾರೆ ಭಾಷಣದ ಮಧ್ಯೆ. ತುಮಕೂರು, ಅವರು ಪ್ರತಿನಿಧಿಸುವಂತಹ ಕ್ಷೇತ್ರ ತುಮಕೂರು ಅಭಿವೃದ್ಧಿಯ ಪರ್ವವನ್ನು ಕಾಣ್ತಾ ಇದೆ. ಇದರ ಜೊತೆಗೆ ಬೆಂಗಳೂರಿಗೆ ಬಹಳ ಸಮೀಪ 60 ಕಿಲೋಮೀಟರ್ನಲ್ಲಿರುವಂತಹ ತುಮಕೂರನ್ನು ಬೆಂಗಳೂರು ಉತ್ತರ ಎಂದು ಘೋಷಣೆ ಮಾಡಿ ಆಗಿನ್ನೂ ಅಭಿವೃದ್ಧಿಯನ್ನು ಕಾಣಬಹುದು ತುಮಕೂರು ಜಿಲ್ಲೆ ಅನ್ನುವಂಥ ಮಾತು ಎಲ್ಲೆಡೆಯೂ ಕೂಡ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ಇದೇ ಹೊತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ ಕರ್ನಾಟಕ ಇನ್ನು ಮುಂದೆ ಬೆಂಗಳೂರು. ಕಲ್ಪತರುನಾಡು ತುಮಕೂರು ಬೆಂಗಳೂರು ಉತ್ತರ ಆಗಬೇಕು ಅನ್ನುವಂಥದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಬೇಡಿಕೆಯಾಗಿದೆ. ಈ ಹಿಂದೆ ರಾಮನಗರ ಬಿಡದಿಯನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಡಿ.ಕೆ. ಶಿವಕುಮಾರ್ ಅವರು ಕರೆದರು, ಘೋಷಣೆಯನ್ನು ಮಾಡಿದ್ರು. ಹೀಗಾಗಿ ರಾಮನಗರದ ರೀತಿಯೇ ತುಮಕೂರಿನ ಐಡೆಂಟಿಟಿಯೂ ಕೂಡ ಬದಲಾಗುತ್ತಾ ಅನ್ನುವಂಥ ಚರ್ಚೆಗಳು, ತುಮಕೂರು ಹೆಸರನ್ನು ಬದಲಾವಣೆ ಮಾಡಬೇಕು ಅನ್ನುವಂಥದ್ದನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ತುಮಕೂರಿನ ಪರಂಪರೆ, ಸಾಂಸ್ಕೃತಿಕ ಅಸ್ತಿತ್ವಕ್ಕೆ ಧಕ್ಕೆ ತರುತ್ತಾ ಈ ಹೆಸರು ಬದಲಾವಣೆ. ತುಮಕೂರು ಅನ್ನೋದೇ ಒಂದು ಬ್ರ್ಯಾಂಡ್, ಕಲ್ಪತರುನಾಡು ಅಂತ ಪ್ರಸಿದ್ಧಿಯಾಗಿದೆ, ವಿದ್ಯಾವಂತರ ನಾಡು ಅಂತ ಕರೆಸಿಕೊಂಡಿದೆ. ಸಿದ್ಧಗಂಗಾ ಮಠ ಇಡೀ ವಿಶ್ವಕ್ಕೆ ಗೊತ್ತಿರುವಂಥ ಒಂದು ಇದು ಸಾಂಸ್ಕೃತಿಕ ಹೆಸರಿನಿಂದ ಇಫ್ ಇನ್ ಕೇಸ್ ಹೆಸರು ಬದಲಾವಣೆ ಆಗಿಬಿಟ್ರೆ ತುಮಕೂರು ದೂರ ಆಗುತ್ತಾ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ತುಮಕೂರಲ್ಲೇ ಹುಟ್ಟಿ ಅದೇ ಕ್ಷೇತ್ರವನ್ನು ಪ್ರತಿನಿಧಿಸುವಂತಹ ಗೃಹ ಸಚಿವರ ಈ ಒಂದು ಹೇಳಿಕೆ ಎಷ್ಟರ ಮಟ್ಟಿಗೆ ಸಮಂಜಸ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಕೇವಲ ಜಿಲ್ಲೆಯ ಹೆಸರನ್ನು ಬದಲಾಯಿಸಿದರೆ ಅಭಿವೃದ್ಧಿ ಸಾಧ್ಯನ ಅನ್ನುವಂತಹ ಪ್ರಶ್ನೆಗಳಾಗುತ್ತಾ ಇದೆ. ತುಮಕೂರು ಜಿಲ್ಲೆ ಅನ್ನುವಂಥದ್ದನ್ನು ಬೆಂಗಳೂರು ಉತ್ತರ ಅಂತ ಮರುನಾಮಕರಣ ಮಾಡಿಬಿಟ್ಟರೆ ಅಭಿವೃದ್ಧಿ ಸಾಧ್ಯ ಇದೆಯಾ? ಹೆಸರಷ್ಟೇ ಇಟ್ಕೊಂಡು ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಇದೆಯಾ? ಏನು ಕೆಲಸ ಮಾಡಬೇಕು ಅದನ್ನು ಮಾಡಿದರೆ ಅಭಿವೃದ್ಧಿ ತಾನಾಗಿಯೇ ಕಂಡುಕೊಳ್ಳುತ್ತೆ. ಇಡೀ ಕರ್ನಾಟಕನೇ ಹಾಗೆ ಹೆಸರು ಬದಲಾಯಿಸ್ಬಿಡಿ. ಹಾಗಾದರೆ ಇಡೀ ಕರ್ನಾಟಕವನ್ನೇ ಬೇರೆ ಬೇರೆ ಜಿಲ್ಲೆಗಳೇನು ಇವತ್ತು ಅಸ್ತಿತ್ವವನ್ನು ಕಂಡುಕೊಂಡಿದ್ದಾವೆ, ಹೆಸರುಗಳ ಮುಖಾಂತರ ಪ್ರಸಿದ್ಧಿಯನ್ನು ಪಡೆದಿದ್ದಾವೆ, ಅಂಥವನ್ನು ಹಾಗಾದರೆ ಬೆಂಗಳೂರು ಅಂತಾನೆ ಮಾಡಿಬಿಡಿ ಅನ್ನುವಂಥ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದೆ. ರಾಜಕೀಯಕ್ಕಾಗಿ ತಾವುಗಳು ಅದರ ಒಂದು ಕ್ರೆಡಿಟ್ಸ್ ತಗೊಳ್ಳೋದಕ್ಕಾಗಿ ಈ ರೀತಿಯಾಗಿ ಹೆಸರನ್ನು ಬದಲಾಯಿಸುವಂಥದ್ದು ಎಷ್ಟರ ಮಟ್ಟಕ್ಕೆ ಸರಿ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಇದೆಲ್ಲ ವಿಚಾರವನ್ನು ಚರ್ಚೆ ಮಾಡ್ತಾ ಹೋಗ್ತೇನೆ. ನನ್ನೊಂದಿಗೆ ಹಲವಾರು ಗಣ್ಯರಿದ್ದಾರೆ. ಕಾಂಗ್ರೆಸ್ ವಕ್ತಾರರಾದಂತಹ ಕೆ.ಎಚ್. ಕುಮಾರ್ ಅವರು, ಬಿಜೆಪಿ ವಕ್ತಾರರು ದಿಲೀಪ್ ಕುಣಿಗಲ್ ಅವರು ಝೂಮ್ನಲ್ಲಿ ಜಾಯ್ನ್ ಆಗ್ತಾರೆ, JDS ವಕ್ತಾರರಾದಂಥ ತಿಮ್ಮೇಗೌಡರು ಕೂಡ ಜಾಯ್ನ್ ಆಗ್ತಾರೆ. ಸರ್ ನಮಸ್ಕಾರ, ಚರ್ಚೆಗೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ. ಫಸ್ಟ್ ಆಫ್ ಆಲ್ ಮೆನಿ ಕಂಗ್ರ್ಯಾಚುಲೇಷನ್ ಸರ್. ನಿಮ್ಮ ಪಕ್ಷ ರಾಜ್ಯದಲ್ಲಿ 3 ವರ್ಷಗಳನ್ನು ಕಂಪ್ಲೀಟ್ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತಿನ ಸಾಧನಾ ಸಮಾವೇಶ, ತಮ್ಮ ಫಸ್ಟ್ ರಿಯಾಕ್ಷನ್? ಕರ್ನಾಟಕ ರಾಜ್ಯದ ಜನರಿಗೆ ಮತ್ತೊಮ್ಮೆ ನಮ್ಮ ಸರ್ಕಾರಕ್ಕೆ ಅಭೂತಪೂರ್ವವಾದಂಥ ಬೆಂಬಲವನ್ನು ನೀಡಿ 2023ರಲ್ಲಿ ಅಧಿಕಾರಕ್ಕೆ ಬರೋದಕ್ಕೇನು ಸಹಕಾರ ಕೊಟ್ರಿ. ಕನ್ನಡಿಗರ ಏಳಿಗೆಗೆ ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡುತ್ತೆ ಅಂತ ನಂಬಿ
ನಮ್ಮ ಆಶೋತ್ತರಗಳನ್ನು ಈಡೇರಿಸ್ತಾರೆ. ನಮ್ಮ ಬದುಕು ಕೋವಿಡ್ನ ದಿನಗಳಲ್ಲಿ ಅಸಹನೀಯಗೊಳಿಸಿದಂಥ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಕಾಂಗ್ರೆಸ್ಸು BJPಗಿಂತ ಭಿನ್ನವಾಗಿ ಕೆಲಸ ಮಾಡುವಂಥ, ಜನರ ಆಶೋತ್ತರಗಳಿಗೆ ಸ್ಪಂದಿಸುವಂಥ ಸರ್ಕಾರ ಅಂತ ಹೇಳಿ 130ಕ್ಕೂ ಹೆಚ್ಚು ಶಾಸಕರನ್ನು ಗೆಲ್ಲುವ ಅವಕಾಶ ಮಾಡಿಕೊಟ್ರಿ. ನಾವೇನು ನಮ್ಮ ಪ್ರಣಾಳಿಕೆಯಲ್ಲಿ ನಮ್ಮ ಸರ್ಕಾರ ಬಂದರೆ 592 ಪ್ರಣಾಳಿಕೆಯಲ್ಲಿ ಹೇಳಿದ್ವಿ, ಕೋವಿಡ್ನ ನಂತರದಲ್ಲಿ ನಿಮ್ಮ ಬದುಕು ಏನು ಅಸಹನೀಯವಾಗಿದೆ, ದುರ್ಬಲ ಆಗಿದೆ ಮತ್ತು ಬರ್ಬರ ಆಗಿದೆ, ಅದರಿಂದ ನಿಮ್ಮನ್ನು ಮೇಲಕ್ಕೆತ್ತುವಂಥ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡಿ. ನಾವು ನಿಮ್ಮ ಇವತ್ತಿನ ಆರ್ಥಿಕ ದುಸ್ಥಿತಿಗೆ ಕಾರಣರಾದಂಥ BJP ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧವಾಗಿ ನಾವು ಕೆಲಸ ಮಾಡ್ತೇವೆ ಅಂತ ಹೇಳಿ ಏನು ಜನರಲ್ಲಿ ಬೇಡಿಕೆ ಇಟ್ಟಿದ್ವಿ. 592 ಪ್ರಣಾಳಿಕೆಯಲ್ಲಿ ಆಶ್ವಾಸನೆಗಳನ್ನು ಕೊಟ್ಟಿದ್ವಿ. ಅದರಲ್ಲಿ 250ಕ್ಕಿಂತ ಹೆಚ್ಚು ಆಶ್ವಾಸನೆಗಳನ್ನು ಈಡೇರಿಸಿದ್ದೇವೆ. ಜೊತೆಗೆ ಹಲವಾರು ಚಿಕಿತ್ಸಕ ಮತ್ತು ಪರಿಣಾಮಕಾರಿಯಾದಂಥ ಮತ್ತು ಕ್ರಾಂತಿಕಾರಕವಾದಂಥ ಬದಲಾವಣೆಗಳನ್ನು ಆಡಳಿತ ವ್ಯವಸ್ಥೆಯಲ್ಲಿ ತಂದು ಬಿಗಿಯಾದ ಆಡಳಿತ ಮತ್ತು ಆರ್ಥಿಕ ಆಡಳಿತವನ್ನು ದೇಶಕ್ಕೆ ಮಾದರಿಯಾಗುವಂತೆ ರಾಜ್ಯದಲ್ಲಿ ಇತರೆ ರಾಜ್ಯಗಳು ಕೂಡ, ಕೇಂದ್ರ ಸರ್ಕಾರವು ಕೂಡ ನಮ್ಮ ಕಾರ್ಯಕ್ರಮಗಳನ್ನು ಅಳವಡಿಸ್ಕೊಳ್ಳೋ ರೀತಿಯಲ್ಲಿ ಈಗಾಗಲೇ ಜನರಿಗೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಕಳೆದ 3 ವರ್ಷಗಳಿಂದ ಅತಿ ಹೆಚ್ಚು ದುರ್ಬಲ ಆಗುವಂಥ, ದುರ್ಬಲವಾಗುವಂಥ ಕೇಂದ್ರ ಸರ್ಕಾರದ ನೀತಿಗಳ ವಿರುದ್ಧವಾಗಿ ಜನರ ಬದುಕು ಸಹನೀಯವಾಗುವಂತೆ 5 ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಅವರ ಬದುಕನ್ನು ಸುಭದ್ರಗೊಳಿಸಿದ್ದೇವೆ. ಬಟ್ ಮೀನ್ ವೈಲ್ ಬಹಳ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ರಲ್ಲ, ಇದೇ ಕಾಪಿ ಆಯಿತು ಬೇರೆ ರಾಜ್ಯಗಳಲ್ಲೂ ಕೂಡ. ಅಲ್ಲ, ಅದೇ ನಾನು ಹೇಳ್ತಾ ಇದ್ದೆ. ಈಗ ಕೇಂದ್ರ ಒಂದು ಯಾವ್ದಾದ್ರು ಸರ್ಕಾರ ಇಂಥದ್ದೊಂದು ಮಾದರಿ ಯೋಜನೆಯನ್ನು ತಂದರೆ ಆಗ ಬೇರೆ ಸರ್ಕಾರಗಳು ಕೂಡ ಅದು ಅವ್ರು ಬೇರೆ ಥರ ಬಳಸ್ಕೊತಾ ಇದ್ದಾರೆ. ತಮ್ಮ ಗೆಲುವಿಗಾಗಿ ಆ ಯೋಜನೆಗಳನ್ನು ಜನರಿಗೆ ಹೇಳಿ ಟೋಪಿ ಹಾಕಿದ್ದಾರೆ. ಈಗಾಗಲೇ ಇಲ್ಲಿ ದೆಹಲಿಯಲ್ಲಿ ಟೋಪಿ ಹಾಕಿದ್ದಾರೆ, ಮಹಾರಾಷ್ಟ್ರದಲ್ಲಿ ಟೋಪಿ ಹಾಕಿದ್ದಾರೆ. ಎಲ್ಲ ಜನ ನೋಡ್ತಾ ಇದ್ದಾರೆ. ಹೇಳುವಾಗೊಂದು ಮಾಡುವಾಗೊಂದು, ಅಧಿಕಾರಕ್ಕೆ ಬರೋಕೆ ಮುಂಚೆ ಎಲ್ಲ ಮಾತುಗಳನ್ನು ಹೇಳ್ಬಿಡೋದು, ಬಂದಾದ್ಮೇಲೆ ಅದನ್ನು ಕೈ ಬಿಡೋದು. ದೇಶದಲ್ಲಿ ಬಹಳ ಹೀನಾಯವಾಗಿ ಟೀಕೆ ಮಾಡಿದಂಥ ಈ ದೇಶದ ಪ್ರಧಾನಿ ಫ್ರೀ ಬೀಸಿಂದ ಈ ದೇಶ ನಾಶ ಆಗ್ಬಿಡುತ್ತೆ, ರಾಜ್ಯ ನಾಶ ಆಗ್ಬಿಡುತ್ತೆ ಅಂತ ಹೇಳಿದವರು ತಾವು ಯಾಕಪ್ಪ ಫ್ರೀ ಬೀಸ್ಗಳನ್ನ ಘೋಷಣೆ ಮಾಡ್ತಿದ್ದೀರಿ ಅಂತ ಪ್ರಶ್ನೆ ಮಾಡುವಂಥ ಕಾಲ ಈಗ ಜನರ ಮುಂದೆ ಇದೆ. ಯಾಕೆಂದರೆ ಅವರು ಅದ್ರ ಮುಖಾಂತರನೇ ಅಧಿಕಾರಕ್ಕೆ ಬರುವಂಥ, ವೋಟ್ ಚೋರಿ ಒಂದು ಕಡೆ ಆದರೆ, SIR ಒಂದು ಕಡೆ ಆದರೆ, ಇದನ್ನೇ ಹೇಳ್ಕೊಂಡೆ ಅವರು ಅಧಿಕಾರಕ್ಕೆ ಬರೋಕ್ಕೆ ಹೊರಟಿದ್ದಾರೆ. ನಮ್ಮ ಮಾದರಿ ನಮ್ಮನ್ನು ನೋಡಿ ಕಲ್ತ್ಕೊಳ್ಳಿ ಪ್ರಧಾನಮಂತ್ರಿಗಳೇ, BJP ಅವರೇ ಅಂತ ಹೇಳ್ತಾ ಇವತ್ತು ತುಮಕೂರಿನಲ್ಲಿ ಕರ್ನಾಟಕ ಸರ್ಕಾರ ಏನು 3 ವರ್ಷಗಳ ತಾವು ನಡೆಸಿದಂಥ ಚಟುವಟಿಕೆಗಳು, ಕಾರ್ಯಕ್ರಮಗಳು ಮತ್ತು ಜನರಿಗೆ ನೀಡಿದಂಥ ಯೋಜನೆಗಳ ಕುರಿತಂತೆ ಸಮರ್ಪಣಾ ಸಮಾವೇಶ ಮಾಡಿದ್ರು. ಆ ಸಮಾವೇಶ ನಾವು ನಿಜವಾಗ್ಲೂ ಸಾರ್ಥಕ ಸಮಾರಂಭ ಮತ್ತು ಸಂಕಲ್ಪ ನಾವೇನು ಮಾಡಿದ್ವಿ ಅದನ್ನು ಸಮರ್ಪಣೆ ಮಾಡಿದ್ದೇವೆ. ಇನ್ನೂ ಬಾಕಿ ಇರುವ ನಮ್ಮ ಪ್ರಣಾಳಿಕೆಯಲ್ಲಿ ಕೆಲವು ಏನು ಹೇಳಿದ್ದೀವಿ ಆ ಯೋಜನೆಗಳನ್ನು ಕೂಡ ತಿಮ್ಮಿಗೆ ತಲುಪಿಸುವಂಥ 2 ವರ್ಷಗಳ ಅವಧಿಯಲ್ಲಿ ಮಾಡ್ತೇವೆ. ಮುಂದೆ ಕೂಡ ಕರ್ನಾಟಕದ ಜನತೆ, ಕನ್ನಡಿಗರಿಗಾಗಿ ಏನು ನಾವು ಕೆಲಸ ಮಾಡ್ತಿದ್ದೇವೆ ಆ ಪರವಾಗಿ ಜನರು ನಮ್ಮನ್ನು ಮತ್ತೆ ಅಧಿಕಾರಕ್ಕೆ ತರ್ತಾರೆ. ಆ ಕಾರಣಕ್ಕಾಗಿ ತುಮಕೂರು ಜಿಲ್ಲೆಯಲ್ಲಿ ಸಮಾವೇಶ ಮಾಡಿದ್ದೇವೆ. ಮತ್ತೊಂದೇನು ಈ ವಿಷಯ ಹೇಳ್ತಿದ್ದೀರಿ ಅಂದರೆ, ಪರಮೇಶ್ವರ್ ಅವರು ತಾವು ಮಾತನಾಡುವ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆಯನ್ನು ಬೆಂಗಳೂರು ಉತ್ತರ ಜಿಲ್ಲೆಯನ್ನಾಗಿ ಪರಿವರ್ತಿಸುವಂಥ ಕೆಲಸಕ್ಕೆ ಕೂಡ ನಾವು ಯೋಚನೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಈಗಾಗಲೇ ನಾವು ಬೆಂಗಳೂರಿನಿಂದ ತುಮಕೂರಿನವರೆಗೂ ಮೆಟ್ರೋ ಯೋಜನೆಯನ್ನು, ಬಹಳ ಪ್ರಮುಖವಾದಂಥ ಯೋಜನೆ, ಕೆಲವು ಜಿಲ್ಲೆಗಳಿಗೆ ತುಮಕೂರು ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಅಥವಾ ಕೋಲಾರ ಜಿಲ್ಲೆ ಆಗಿರ್ಬೋದು, ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿರ್ಬೋದು, ನೀರಾವರಿ ಕೂಡ ಅಷ್ಟೇ ಮುಖ್ಯ. ನೀರಾವರಿ ಜೊತೆಗೆ ಸಂಪರ್ಕಕ್ಕಾಗಿ ಜನರು ಏನು ಬೆಂಗಳೂರಿಗೆ ಪ್ರತಿದಿನ ಬಂದು ಹೋಗ್ತಿದ್ದಾರೆ ತಮ್ಮ ಉದ್ಯೋಗದ ಸಲುವಾಗಿ, ವ್ಯಾಪಾರದ ಸಲುವಾಗಿ, ಆರ್ಥಿಕ ಚಟುವಟಿಕೆಗಳ ಸಲುವಾಗಿ. ಮೆಟ್ರೋ ಯೋಜನೆ ಅಲ್ಲಿ ತಲುಪಿದ್ರೆ ಅದ್ರ ಮುಖಾಂತರ ಜನರು ಕೂಡ ಸಹನೀಯವಾದಂಥ, ಇವತ್ತು ನೋಡಿ ಪೆಟ್ರೋಲು ಮತ್ತು ಡೀಸೆಲ್ ಬೆಲೆ ಗಗನಕ್ಕೇರಿ ಕೂತಿದೆ. ಕೇಂದ್ರ ಸರ್ಕಾರದ ಅಮೆರಿಕದೊಂದಿಗಿನ ಅನೈತಿಕವಾದಂಥ ಒಂದು ನಿರ್ಧಾರ ಮತ್ತು ಅದಕ್ಕೆ ಹಾಕಿದಂಥ ಸಹಿಯಿಂದ ಇವತ್ತು ಭಾರತ ದೇಶಕ್ಕೆ ಹೇಳಲಾರದೇ ಇರುವಷ್ಟು ಸಮಸ್ಯೆ ಮತ್ತು ಆತಂಕ ಮತ್ತು ದುಬಾರಿ ಜೀವನವನ್ನು ತಂದೊಡ್ಡಿದ್ದಾರೆ. ತಕ್ಷಣಕ್ಕೆ ನೀವು ಮೆಟ್ರೋ ಇದು ಮಾಡ್ಕೊಂಡ್ಬಿಟ್ರೆ, ಹಾಗಾಗಿ ಮೆಟ್ರೋ ಜನರಿಗೆ ಸುಲಭವಾದಂಥ ಸಾಧನ ಮತ್ತು
ಸಮಯ ಉಳಿಸುವಂತ ಕೆಲಸ ಆಗಿರೋದ್ರಿಂದ ಅಲ್ಲಿಗೆ ತುಮಕೂರಿಗೂ ಕೂಡ ನಾವು ಈ ಮೆಟ್ರೋ ಯೋಜನೆ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಹೆಸರು ಬದಲಾವಣೆ ಯಾಕೆ ಅಂತ ಅಲ್ಲ, ಹೆಸರು ಬದಲಾವಣೆ, ಈಗ ರಾಮನಗರದ ಹೆಸರು ಬದಲಾವಣೆ ಆಗಿದೆಯಾ? ಕನಕಪುರದ ಬದಲಾವಣೆ ಆಗಿದೆಯಾ? ಮಾಗಡಿ ಹೆಸರು ಬದಲಾವಣೆ ಆಗಿದೆಯಾ? ಆಗಿಲ್ಲ. ಚನ್ನಪಟ್ಟಣದ ಹೆಸರು ಬದಲಾವಣೆ ಆಗಿದೆಯಾ? ಆಗಿಲ್ಲ. ಆದರೆ ಆಡಳಿತಾತ್ಮಕವಾಗಿ ಬೆಂಗಳೂರು ಉತ್ತರ ಅಂತ ಹೇಳಿದಾಗ ಅಲ್ಲಿಯ ರೈತರಿಗೆ, ಅಲ್ಲಿಯ ಕೈಗಾರಿಕೆಗಳಿಗೆ ಮತ್ತು ಅಲ್ಲಿ ಏನು ಸಾಮಾನ್ಯ ಜನಜೀವನ ಇದೆ, ನೀರಾವರಿ ಯೋಜನೆಗಳಿಗೆ ಮತ್ತು ಕುಡಿಯುವ ನೀರುವ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಸಹಕಾರಿಯಾಗುತ್ತೆ. ಮತ್ತು ಜನರ ಜೊತೆಗೆ ಏನು ನಾವು ಅನ್ಕೊಂತಿದ್ದೀವಿ ಕಾರ್ಯಕ್ರಮಗಳು ಅದನ್ನು ತಲುಪಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಪರಮೇಶ್ವರ್ ಅವರ ಆಶಯ. ಬೇರೆ ಜಿಲ್ಲೆಗಳ ಹೆಸರು ಹೇಳಿದ್ರಿ, ಕೋಲಾರ ಹೇಳಿದ್ರಿ, ಚಿಕ್ಕಬಳ್ಳಾಪುರ ಹೇಳಿದ್ರಿ, ಏನಿವೆ ದೇವನಹಳ್ಳಿ ತನಕ ಮೆಟ್ರೋ ಮಾಡಿದ್ದೀರಾ, ಕೋಲಾರಕ್ಕೂ ಮಾಡಿಬಿಡಿ. ಹೆಸರು ಬದಲಾಯಿಸ್ಬಿಡಿ. ನೋಡಿ, ಹೆಸರು ಬದಲಾಯಿಸೋದು ಬೇರೆ, ಆದ್ರೆ ಆಡಳಿತ ವ್ಯವಸ್ಥೆಯ ಜೊತೆಗೆ ಸಂಪರ್ಕ ಸಾಧನಗಳನ್ನ ಕೊಡೋದು ಬೇರೆ. ಏನ್ ಸಂಪರ್ಕ ಸಾಧನ? ಏನು ಕೋಲಾರಕ್ಕೂ ಬೇಕು ಅಂತ, ಚಿಕ್ಕಬಳ್ಳಾಪುರಕ್ಕೂ, ಕೋಲಾರಕ್ಕೂ, ತುಮಕೂರಿಗೂ ಮತ್ತು ಮಂಡ್ಯಕ್ಕೂ ಬೇಕು, ಮಾಡಬಹುದು. ಮೈಸೂರಿಗೂ ಮಾಡಬೇಕು ಅಂತ ಈಗಾಗಲೇ. ಆಮೇಲೆ ಆ ಹೆಸರು ಚೇಂಜ್ ಮಾಡಿ ಅಂತ ಪ್ರಸ್ತಾಪ ಮಾಡಿದ್ರೆ ಅಲ್ಲಿ ಅವರು ಎಲ್ಲಿ ಈಗ ಇದೇ ಕೋಲಾರ ಅವ್ರು ಯಾರೋ ಒಬ್ರು ನಮ್ದೇ ಹೆಸರು ಬದಲಾಯಿಸ್ಬಿಡಿ ಸ್ವಾಮಿ, ಬೆಂಗಳೂರು ಇನ್ನೊಂದು ಅಂತ ಇಟ್ಕೊಂಡ್ಬಿಡಿ ಅಂದ್ರೆ ಏನ್ ಮಾಡಿ? ಕೆಲವು ಈಗ ಸಿದ್ದರಾಮಯ್ಯನವರು ಆ ಘೋಷಣೆಯನ್ನ ಮಾಡಿದ್ದಾರೆಯೇ? ಅಲ್ಲಲ್ಲ, ಪ್ರಸ್ತಾಪನೆ ಪ್ರಶ್ನೆ ಮಾಡ್ತಾ ಇದೀವಿ. ಘೋಷಣೆ ಆದ್ರೆ ಖಂಡಿತ ಪ್ರಶ್ನೆ ಮಾಡ್ತೀವಿ. ಒಂದ್ ನಿಮಿಷ, ಇವ್ರು ಆಶಯ ವ್ಯಕ್ತಪಡಿಸಿದ್ದಾರೆ, ಸೇರಿಸ್ಕೊಡಿ. ತುಮಕೂರು ಈಗ ಡಿ ಕೆ ಶಿವಕುಮಾರ್ ಅವರು ರಾಮನಗರ ಬಿಡದಿನ ಬೆಂಗಳೂರು ದಕ್ಷಿಣ ಹೆಂಗ್ ಮಾಡಿದ್ರು, ಇದನ್ನು 60 ಕಿಲೋಮೀಟರ್ ದೂರದಲ್ಲಿ ಇದೀವಿ, ಅಭಿವೃದ್ಧಿ ಪರ್ವ ಇನ್ನೂ ಚೆನ್ನಾಗಾಗತ್ತೆ, ಬೆಂಗಳೂರು ಉತ್ತರ ಮಾಡ್ಬಿಡಿ ಅಂತ ಕೇಳಿದ್ದಾರೆ. ಕೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಅದನ್ನ ಸಚಿವ ಸಂಪುಟದ ಸಭೆಯಲ್ಲಿ ಇವ್ರು ತರಬೇಕಾಗತ್ತೆ, ಸಾಧಕ ಬಾಧಕಗಳ ಯೋಚನೆ ಮಾಡಬೇಕಾಗತ್ತೆ, ಅದಕ್ಕೆ ಆದಂತ ಒಂದು ಸಮಿತಿ ರಚನೆ ಆಗ್ಬೇಕಾಗತ್ತೆ. ಇದರಿಂದ ಆಗುವಂತ ಏನು ರಾಜ್ಯಕ್ಕೆ, ಆ ಜಿಲ್ಲೆಗೆ ಲಾಭ ಅಥವಾ ನಷ್ಟ ಎಲ್ಲವೂ ಸಮರ್ಪಕವಾಗಿ ಚಿಂತನೆ ಮಾಡಿ, ಪರಿಶೀಲನೆ ಮಾಡಿ, ಮತ್ತು ಅದ್ರ ಬಗ್ಗೆ ಇರುವಂತ ಬೇರೆ ಬೇರೆ ಆಯಾಮಗಳನ್ನೆಲ್ಲ ನೋಡಿ ಗೃಹ ಸಚಿವರಿಗೆ ಇದೆಲ್ಲ ಗೊತ್ತಿಲ್ಲ. ಈಗ ಗೃಹ ಸಚಿವರು ಹೇಳಿದ್ದಾರೆ, ಹೇಳಿ, ಸಂತೋಷ ಅಲ್ವಾ? ಸಂತೋಷ ಪಡ, ನಾನು ತುಮಕೂರು ಜಿಲ್ಲೆಯವನಾಗಿರೋದ್ರಿಂದ ಸಂತೋಷ ಪಡಬೇಕಾಗಿರೋ ವಿಷಯ ಅಲ್ವಾ? ತುಮಕೂರು ಜಿಲ್ಲೆ ಹೆಸರನ್ನೇ ಅಳಿಸಿ ಬೆಂಗಳೂರು ಉತ್ತರ ನೀವೇ ಖುಷಿ ಪಡ್ತೀರಾ? ಹೆಸರು ತುಮಕೂರು ಹೆಸರಲ್ಲಿ ಬದಲಾವಣೆ ಆಗುತ್ತೆ ಸರ್. ಏನು ಅವ್ರು ಹೇಳಿರೋದೇನು? ಕುಮಾರ್ ಅವರೇ, ಒಂದ್ ನಿಮಿಷ, ಅವ್ರು ಹೇಳಿರೋದೇನು? ಜಿಲ್ಲೆಯನ್ನ ಬೆಂಗಳೂರು ಉತ್ತರ ಜಿಲ್ಲೆ ಅಂತ ಘೋಷಣೆ ಮಾಡಿ ಅಂತ ಕೇಳಿದ್ದಾರೆ. ಈಗ ಬೆಂಗಳೂರು ದಕ್ಷಿಣ ಅಂತ ಮಾಡೋದು